ಒಂದಷ್ಟು ವಿಚಾರಗಳು ಈಗ ಪ್ರಶ್ನೆಗಳಾಗಿ ಮೂಡ್ತಾ ಇದೆ. ಪದೇ ಪದೇ ಸಿಎಂ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಅದ್ಯಾಕೆ? ಸಿಎಂ ಕೊಟ್ಟ ಮಾತನ್ನ ಡಿಕೆ ಬ್ರದರ್ಸ್ ಕೂಡ ನೆನಪಿಸ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಡಿಕೆ ಬ್ರದರ್ಸ್ ಹೇಳ್ತಾ ಇದ್ದಾರೆ. ಸೋನಿಯಾ ರಾಹುಲ್ ಗಾಂಧಿ ಮುಂದೆ ಮಾತು ಕೊಡದ ಸಿಎಂ. ಈಗಾಗಲೇ ಮಾತುಕತೆಗಳು ನಡೆದಿದೆ. ವೇಣುಗೋಪಾಲ್ ಮುಂದೆ ಮಾತು ಕೊಟ್ಟಿದ್ದಾರೆ ಸಿಎಂ ಅನ್ನುವಂಥ ವಿಚಾರ. ಹೀಗಾಗಿ ರಾಹುಲ್ ಹೇಳಿದಂತೆ ಕೇಳ್ತೇನೆ ಅಂತ ಬಹಳ ಕಡಾಖಂಡಿತವಾಗಿ ಬಹಳ ಧೈರ್ಯದಿಂದ ಸಿಎಂ ಹೇಳ್ಕೊಳ್ತಾ ಇರೋದು. ಸಿದ್ದರಾಮಯ್ಯನವರನ್ನ ಬದಲಿಸೋ ಮನಸ್ಸು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇಲ್ಲ. ಮುಂದುವರಿಯಲಿ, ಸೇಫ್ ಆಗಿರಲಿ ಸದ್ಯಕ್ಕೆ ಅನ್ನುವಂಥ ರೀತಿಯಲ್ಲೇ ಇದೆ. ಆದರೆ ಈ ಕಡೆಯಿಂದ ಡಿಕೆ ಶಿವಕುಮಾರ್ ಕೊಟ್ಟ ಮಾತು ಇದೆಲ್ಲವನ್ನು ಕೂಡ ನೆನಪಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹಿಂದೆ ದೆಹಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಒಂದಷ್ಟು ಚೌಕಾಸಿಯನ್ನ ಮಾಡಿದ್ದಾಯಿತು. ಆ ಮೂಲಕ ಖರ್ಗೆ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿದ್ದಾಯಿತು. ಆಗ್ಲೂ ಕೂಡ ಇದೇ ಮಾತು ಕೇಳಿ ಬಂದಿದ್ದು. ಈಗ ಸಿಎಂ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದ್ಯಾಕಷ್ಟು ಕಾನ್ಫಿಡೆನ್ಸ್ ಅಂತಂದ್ರೆ ಈ ಮಾತುಕತೆಗಳು ನಡೆದಿರೋದು ಸೋನಿಯಾ ಗಾಂಧಿ ಅವರ ಮುಂದೆ ಅಲ್ಲ. ವರಿಷ್ಠರು ಹೇಳಿದಂತೆ ಕೇಳ್ತೀನಿ ಅಂತಂದ್ರೆ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅನ್ನುವಂತ ಬಹಳ ಕನ್ಫರ್ಮೇಷನ್ ಅಲ್ಲಿ ಆ ನಿರ್ಧಾರದಲ್ಲಿ ಸಿಎಂ ಇದ್ದಾರೆ ಅನ್ನುವಂತಹ ವಿಚಾರ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಬದಲಿಸುವಂತಹ ಮನಸ್ಸು ಹೈಕಮಾಂಡ್ ಮಾಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಅದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್ಗೆ ಕಾರಣ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಹಾಗಾಗಿ ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ ಅಂತ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಸಿಎಂ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಈ ಹಿಂದೆ ಮಾತುಕತೆಗಳು ನಡೆದಂತಹ ಸಂದರ್ಭದಲ್ಲಿ ಅಥವಾ ಕೊಟ್ಟ ಮಾತು ಯಾರ ಮುಂದೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ವಿಚಾರ. ಅದು ಕೆಸಿ ವೇಣುಗೋಪಾಲ್ ಅವರ ಮುಂದೆ ಈ ಮಾತನ್ನ ಕೊಟ್ಟಿದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ರಾಹುಲ್ ಗಾಂಧಿ ಅವರ ಮುಂದೆ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಹೇಳಿದಂತೆ ಕೇಳ್ತೇನೆ ಅನ್ನುವಂಥದ್ದನ್ನ ಸಿಎಂ ಹೇಳ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ವಿ ಪದೇ ಪದೇ ಸಿಎಂ ಬದಲಾವಣೆಯ ಪ್ರಶ್ನೆಗಳು ಸಿಎಂ ಮುಂದೆ ಬಂದಂತ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಿಎಂ ಇಂದ ಬರ್ತಾ ಇರುವಂತಹ ಉತ್ತರ ಅಂತಂದ್ರೆ ಪ್ರತಿ ಬಾರಿಯೂ ಹೈಕಮಾಂಡ್ ನಾಯಕರತ್ತ ಬೊಟ್ಟು ಮಾಡ್ತಾ ಇದ್ದಾರೆ, ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ವರಿಷ್ಠರು ಏನ್ ಹೇಳ್ತಾರೋ ಅದನ್ನ ಕೇಳ್ತೀವಿ, ನಮ್ಮಲ್ಲಂತೂ ಒಗ್ಗಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹೇಳಿಕೆಯನ್ನ ಒಂದಷ್ಟು ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದಾದ್ರೆ ಅಭಿಷೇಕ್. ಅಶ್ವಿನಿ, ಮೊದಲನೇದಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೇವೆ ಅಂತ ಪದೇ ಪದೇ ಹೇಳ್ತಿರುವಂತಹ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರ ಬಣ ಆಗಿರ್ಬೋದು, ಇಲ್ಲಿ ಅಸಲಿಗೆ ಮಾಡ್ತಿರುವಂತದ್ದು ಹೈಕಮಾಂಡ್ ಕೊಟ್ಟಂತ ಸಂದೇಶವನ್ನ ತದ್ವಿರುದ್ಧವಾಗಿ ಪಾಲಿಸ್ತಾ ಇರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಪದೇ ಪದೇ ತಮ್ಮ ತಂದೆ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳ್ತಾ ಇರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಈಗ ಬೆಳಗಾವಿಯ ಒಂದಿಷ್ಟು ಮನೆಗಳಲ್ಲಿ, ಅಂದ್ರೆ ಒಂದಿಷ್ಟು ಬೆಂಬಲಿತರ ಮನೆಗಳಲ್ಲಿ ಈಗ ಡಿನ್ನರ್ ಮೀಟಿಂಗ್ಗೆ ಸೇರ್ತಿರುವಂತದ್ದು. ಈ ಬಣ ರಾಜಕೀಯ ಹೆಚ್ಚಾಗಿರುವಂತಹ ಸಂದರ್ಭವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಎರಡನೇದು, ಸಿಎಂ ರವರನ್ನ 19ನೇ ತಾರೀಕು ನಿಮಗೆ ದೆಹಲಿಗೆ ಬುಲಾ ಬಂದಿದೆ ಅಂತ ಒಂದು ಪ್ರಶ್ನೆ ಕೇಳಿದ ಕೂಡಲೇ ಅವರು ನೇರವಾಗಿ ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ತಾರೆ. ನಿನಗೆ ಹೇಳಿದಾರ ಅಂತ ಏಕವಚನದಲ್ಲಿ ಪತ್ರಕರ್ತರ ವಿರುದ್ಧ ಹರಿಹಾಯ್ದಿರೋದನ್ನ ನಾವು ನೋಡಿದ್ದೇವೆ. ಕಾರಣ ಏನು ಅಂತ ನೋಡಿದಾಗ, ಕುರ್ಚಿಯ ವಿಚಾರಕ್ಕೆ ಬಂದಾಗ ಸಿಎಂ ರವರು ಈಗ ತೃಪ್ತವಾಗಿಲ್ಲ. ಅವರಿಗೆ ಬೇಸರ ಇದೆ, ಆಕ್ರೋಶ ಇದೆ. ಯಾವ ಸಂದರ್ಭದಲ್ಲಿ ಕುರ್ಚಿಯಿಂದ ಇಳಿಸ್ತಾರೆ ಅಂತ ಗೊತ್ತಿಲ್ಲ. ಈ ಒಂದು ಬೇಸರವನ್ನ ಯಾರ ಮೇಲೆ ಹೊರಗಡೆ ಹಾಕುವಂತದ್ದು. ಅವರ ಜೊತೆ ಇದ್ದಂತ ನಾಯಕರು ಒಂದಿಷ್ಟು ಜನ ಈಗ ಡಿಕೆ ಶಿವಕುಮಾರ್ ಅವರ ಬೆಂಬಲ ಕೊಡೋದಕ್ಕೆ ನಿರ್ಣಯವನ್ನ ಪ್ರತ್ಯೇಕ ರೀತಿಯಲ್ಲಿ ಮಾಡ್ತಿದ್ದಾರೆ. ಸಿಎಂ ರವರು ಏಕಾಂಗಿ ಆಗ್ತಿದ್ದಾರೆ ಅನ್ನೊಂದು ಗೊಂದಲ ಕೂಡ ಅವರಿಗೆ ಕಾಡ್ತಿರೋದ್ರಿಂದ ಈಗ ಹೈಕಮಾಂಡ್ ವಿಚಾರ, ದೆಹಲಿಯ ಭೇಟಿಯ ವಿಚಾರವನ್ನ ಮಾತಾಡಿದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡಿರೋದು ಒಂದ್ ಕಡೆ ಆಗುತ್ತೆ. ಮತ್ತೊಂದು ಕಡೆಗೆ ಸುಮಾರು 40 ಜನ ಶಾಸಕರನ್ನ, ಸಚಿವರನ್ನ ಕರೆದುಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಪ್ರವೀಣ್ ದೊಡ್ಡಣ್ಣನವರ ಮನೆಯಲ್ಲಿ ಊಟಕ್ಕೆ ಸೇರಿದಂತ ಸಂದರ್ಭದಲ್ಲಿ ಪ್ರತಿ ಬಾರಿ ಬೆಳಗಾವಿಗೆ ಬಂದಾಗ ಊಟಕ್ಕೆ ಸೇರ್ತೇವೆ, ಇದರಲ್ಲಿ ರಾಜಕೀಯ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಖಂಡಿತವಾಗಿಯೂ ರಾಜಕಾರಣಿಗಳು ಸೇರಿದಂತ ಸಂದರ್ಭದಲ್ಲಿ ರಾಜಕಾರಣವನ್ನ ಮಾತಾಡಿರ್ತಾರಾ ಇಲ್ವಾ ಅನ್ನೋದನ್ನ ನೋಡುಗರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಖಂಡಿತವಾಗಿಯೂ ನಿನ್ನೆ ನಡೆದಿರುವಂತಹ ಒಂದು ಡಿನ್ನರ್, ಸಿದ್ದರಾಮಯ್ಯನವರು ಮೊನ್ನೆ ನಡೆಸಿದಂತ ಡಿನ್ನರ್ ಮೀಟಿಂಗ್ಗೆ ಉತ್ತರವನ್ನ ನೀಡುವಂತ ಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ಇಲ್ಲಿ ನಂಬರ್ ಗೇಮ್ ಅನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆ ಆದಂತ ಎಸ್ ಟಿ ಸೋಮಶೇಖರ್ ಅವರು ಕೂಡ ನಿನ್ನೆ ಡಿಸಿಎಂ ರವರ ಡಿನ್ನರ್ ಮೀಟಿಂಗ್ ನಲ್ಲಿ ಇದ್ರು. ಇಲ್ಲಿಗೆ ಯಾರೆಲ್ಲ ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ, ಡಿಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದಾರೆ, ಇಷ್ಟು ಜನರ ಒಂದು ಪರೇಡ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಖಾಸಗಿ ವ್ಯಕ್ತಿಗಳ ಮನೆಗಳಲ್ಲಿ, ರೆಸಾರ್ಟ್ಗಳಲ್ಲಿ ಮಾಡ್ತಾ ಇರುವಂತದ್ದು. ಮುಂದೊಂದು ದಿನ ಅಧಿವೇಶನ ಮುಗಿದ ನಂತರ ದೆಹಲಿಯಲ್ಲಿ ನಂಬರ್ಗಳನ್ನ ತೋರಿಸಬೇಕು ಅಂದಾಗ ಯಾರೆಲ್ಲ ತಮ್ಮ ಪರವಾಗಿದ್ದಾರೆ ಅಂತ ತೋರಿಸುವಂತ
ಸಹಿ ಸಂಗ್ರಹ ಅಭಿಯಾನ ನಿಂತಿರಬಹುದು, ಆದರೆ ಸಹಿ ಸಂಗ್ರಹ ಅಭಿಯಾನ ಪ್ಯಾರಲಿ ನಡೀತಾ ಇರಬಹುದು. ಇದನ್ನ ಹೊರತುಪಡಿಸಿ ಯಾವ ರೀತಿ ನಂಬರ್ ಗೇಮ್ ಅನ್ನ ತೋರಿಸೋದಕ್ಕೆ ಹೈಕಮಾಂಡ್ ಮುಂದೆ ಸಿದ್ದರಾಗಬೇಕು ಆ ಒಂದು ಕೆಲಸವನ್ನು ಡಿಕೆ ಶಿವಕುಮಾರ್ ಅವರ ಬಣ ಮಾಡ್ತಿರುವಂತದ್ದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿರುವಂತದ್ದು. ವಿಧಾನಸಭೆ ಅಧಿವೇಶನ ಮುಗಿಲಿ, ಅಲ್ಲಿವರೆಗೂ ಕೂಡ ವಿಪಕ್ಷಗಳಿಗೆ ನಾವು ಆಹಾರವಾಗೋದು ಬೇಡ, ನಮ್ಮ ಕುರ್ಚಿ ಕಿತ್ತಾಡ ಅವರಿಗೆ ಆಹಾರವಾಗೋದು ಬೇಡ ಅಂತ ನಿರ್ಧಾರವನ್ನು ಮಾಡಿಕೊಂಡಿರುವಂತ ಇಬ್ಬರು ನಾಯಕರು ಯಾರು ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅಷ್ಟು ಮಾತ್ರ. ಆದ್ರೆ ಅವರ ಬಣದಲ್ಲಿರುವಂತಹ ಯಾವ ಸಚಿವ ಶಾಸಕರು ಕೂಡ ಈ ಒಂದು ನಿರ್ಧಾರಕ್ಕೆ ಬದ್ಧರಾಗಿಲ್ಲ ಅನ್ನೋದು ಕಳೆದ 4 ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಅರ್ಥ ಆಗ್ತಿರುವಂತದ್ದು ಒಂದ್ ಕಡೆ ಆಗುತ್ತೆ. 19ನೇ ತಾರೀಕಿನ ನಂತರ ಸೋನಿಯಾ ಗಾಂಧಿರವರು, ರಾಹುಲ್ ಗಾಂಧಿರವರು, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮುಖಾಂತರ ಒಂದಿಷ್ಟು ಸೂಚನೆಗಳನ್ನ ನೀಡುವಂತ ನಿರೀಕ್ಷೆಯನ್ನ ಈಗಾಗಲೇ ನಾವು ಕಾಣ್ತಿರುವಂತದ್ದು. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಂದಷ್ಟು ವಿಚಾರಗಳು ಈಗ ಪ್ರಶ್ನೆಗಳಾಗಿ ಮೂಡ್ತಾ ಇದೆ. ಪದೇ ಪದೇ ಸಿಎಂ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಅದ್ಯಾಕೆ? ಸಿಎಂ ಕೊಟ್ಟ ಮಾತನ್ನ ಡಿಕೆ ಬ್ರದರ್ಸ್ ಕೂಡ ನೆನಪಿಸ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಡಿಕೆ ಬ್ರದರ್ಸ್ ಹೇಳ್ತಾ ಇದ್ದಾರೆ. ಸೋನಿಯಾ ರಾಹುಲ್ ಗಾಂಧಿ ಮುಂದೆ ಮಾತು ಕೊಡದ ಸಿಎಂ. ಈಗಾಗಲೇ ಮಾತುಕತೆಗಳು ನಡೆದಿದೆ. ವೇಣುಗೋಪಾಲ್ ಮುಂದೆ ಮಾತು ಕೊಟ್ಟಿದ್ದಾರೆ ಸಿಎಂ ಅನ್ನುವಂಥ ವಿಚಾರ. ಹೀಗಾಗಿ ರಾಹುಲ್ ಹೇಳಿದಂತೆ ಕೇಳ್ತೇನೆ ಅಂತ ಬಹಳ ಕಡಾಖಂಡಿತವಾಗಿ, ಬಹಳ ಧೈರ್ಯದಿಂದ ಸಿಎಂ ಹೇಳ್ಕೊಳ್ತಾ ಇರೋದು. ಸಿದ್ದರಾಮಯ್ಯನವರನ್ನ ಬದಲಿಸೋ ಮನಸ್ಸು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇಲ್ಲ, ಮುಂದುವರಿಯಲಿ, ಸೇಫ್ ಆಗಿರಲಿ ಸದ್ಯಕ್ಕೆ ಅನ್ನುವಂತ ರೀತಿಯಲ್ಲೇ ಇದೆ. ಆದ್ರೆ ಈ ಕಡೆಯಿಂದ ಡಿಕೆ ಶಿವಕುಮಾರ್ ಕೊಟ್ಟ ಮಾತು ಇದೆಲ್ಲವನ್ನು ಕೂಡ ನೆನಪಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹಿಂದೆ ದೆಹಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಒಂದಷ್ಟು ಚೌಕಾಸಿಯನ್ನ ಮಾಡಿದ್ದಾಯಿತು. ಆ ಮೂಲಕ ಖರ್ಗೆ, ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿದ್ದಾಯಿತು. ಆಗ್ಲೂ ಕೂಡ ಇದೇ ಮಾತು ಕೇಳಿ ಬಂದಿದ್ದು. ಈಗ ಸಿಎಂ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದ್ಯಾಕಷ್ಟು ಕಾನ್ಫಿಡೆನ್ಸ್ ಅಂತಂದ್ರೆ ಈ ಮಾತುಕತೆಗಳು ನಡೆದಿರೋದು ಸೋನಿಯಾ ಗಾಂಧಿ ಅವರ ಮುಂದೆ ಅಲ್ಲ. ವರಿಷ್ಠರು ಹೇಳಿದಂತೆ ಕೇಳ್ತೀನಿ ಅಂತಂದ್ರೆ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅನ್ನುವಂತ ಬಹಳ ಕನ್ಫರ್ಮೇಷನ್ ಅಲ್ಲಿ, ಆ ನಿರ್ಧಾರದಲ್ಲಿ ಸಿಎಂ ಇದ್ದಾರೆ ಅನ್ನುವಂತ ವಿಚಾರ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಬದಲಿಸುವಂತಹ ಮನಸ್ಸು ಹೈಕಮಾಂಡ್ ಮಾಡುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ, ಅದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್ಗೆ ಕಾರಣ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಹಾಗಾಗಿ ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ ಅಂತ ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಸಿಎಂ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಈ ಹಿಂದೆ ಮಾತುಕತೆಗಳು ನಡೆದಂತಹ ಸಂದರ್ಭದಲ್ಲಿ ಅಥವಾ ಕೊಟ್ಟ ಮಾತು ಯಾರ ಮುಂದೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ವಿಚಾರ, ಅದು ಕೆಸಿ ವೇಣುಗೋಪಾಲ್ ಅವರ ಮುಂದೆ ಈ ಮಾತನ್ನ ಕೊಟ್ಟಿದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ರಾಹುಲ್ ಗಾಂಧಿ ಅವರ ಮುಂದೆ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಹೇಳಿದಂತೆ ಕೇಳ್ತೇನೆ ಅನ್ನುವಂಥದ್ದನ್ನ ಸಿಎಂ ಹೇಳ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ವಿ ಪದೇ ಪದೇ ಸಿಎಂ ಬದಲಾವಣೆಯ ಪ್ರಶ್ನೆಗಳು ಸಿಎಂ ಮುಂದೆ ಬಂದಂತ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಿಎಂ ಇಂದ ಬರ್ತಾ ಇರುವಂತಹ ಉತ್ತರ ಅಂತಂದ್ರೆ ಪ್ರತಿ ಬಾರಿಯೂ ಹೈಕಮಾಂಡ್ ನಾಯಕರತ್ತ ಬೊಟ್ಟು ಮಾಡ್ತಾ ಇದ್ದಾರೆ, ವರಿಷ್ಠರತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ವರಿಷ್ಠರು ಏನ್ ಹೇಳ್ತಾರೋ ಅದನ್ನ ಕೇಳ್ತೀವಿ, ನಮ್ಮಲ್ಲಂತೂ ಒಗ್ಗಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹೇಳಿಕೆಯನ್ನ ಒಂದಷ್ಟು ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದಾದ್ರೆ ಅಭಿಷೇಕ್. ಅಶ್ವಿನಿ, ಮೊದಲನೇದಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೇವೆ ಅಂತ ಪದೇ ಪದೇ ಹೇಳ್ತಿರುವಂತಹ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರ ಬಣ ಆಗಿರ್ಬೋದು, ಇಲ್ಲಿ ಅಸಲಿಗೆ ಮಾಡ್ತಿರುವಂತದ್ದು ಹೈಕಮಾಂಡ್ ಕೊಟ್ಟಂತ ಸಂದೇಶವನ್ನ ತದ್ವಿರುದ್ಧವಾಗಿ ಪಾಲಿಸ್ತಾ ಇರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ತಮ್ಮ ತಂದೆ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳ್ತಾ ಇರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಈಗ ಬೆಳಗಾವಿಯ ಒಂದಿಷ್ಟು ಮನೆಗಳಲ್ಲಿ, ಅಂದ್ರೆ ಒಂದಿಷ್ಟು ಬೆಂಬಲಿತರ ಮನೆಗಳಲ್ಲಿ ಈಗ ಡಿನ್ನರ್ ಮೀಟಿಂಗ್ಗೆ ಸೇರ್ತಿರುವಂತದ್ದು. ಈ ಬಣ ರಾಜಕೀಯ ಹೆಚ್ಚಾಗಿರುವಂತಹ ಸಂದರ್ಭವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಎರಡನೇದು, ಸಿಎಂ ರವರನ್ನ 19ನೇ ತಾರೀಕು ನಿಮಗೆ ದೆಹಲಿಗೆ ಬುಲಾ ಬಂದಿದೆ ಅಂತ ಒಂದು ಪ್ರಶ್ನೆ ಕೇಳಿದ ಕೂಡಲೇ ಅವರು ನೇರವಾಗಿ ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ತಾರೆ. ನಿನಗೆ ಹೇಳಿದಾರ ಅಂತ ಏಕವಚನದಲ್ಲಿ ಪತ್ರಕರ್ತರ ವಿರುದ್ಧ ಹರಿಹಾಯ್ದಿರೋದನ್ನ ನಾವು ನೋಡಿದ್ದೇವೆ. ಕಾರಣ ಏನು ಅಂತ ನೋಡಿದಾಗ, ಕುರ್ಚಿಯ ವಿಚಾರಕ್ಕೆ ಬಂದಾಗ ಸಿಎಂ ರವರು ಈಗ ತೃಪ್ತವಾಗಿಲ್ಲ. ಅವರಿಗೆ ಬೇಸರ ಇದೆ, ಆಕ್ರೋಶ ಇದೆ. ಯಾವ ಸಂದರ್ಭದಲ್ಲಿ ಕುರ್ಚಿಯಿಂದ ಇಳಿಸ್ತಾರೆ ಅಂತ ಗೊತ್ತಿಲ್ಲ. ಈ ಒಂದು ಬೇಸರವನ್ನ ಯಾರ ಮೇಲೆ ಹೊರಗಡೆ ಹಾಕುವಂತದ್ದು. ಅವರ ಜೊತೆ ಇದ್ದಂತ ನಾಯಕರು ಒಂದಿಷ್ಟು ಜನ ಈಗ ಡಿಕೆ ಶಿವಕುಮಾರ್ ಅವರ ಬೆಂಬಲ ಕೊಡೋದಕ್ಕೆ ನಿರ್ಣಯವನ್ನ ಪ್ರತ್ಯೇಕ ರೀತಿಯಲ್ಲಿ ಮಾಡ್ತಿದ್ದಾರೆ. ಸಿಎಂ ರವರು ಏಕಾಂಗಿ ಆಗ್ತಿದ್ದಾರೆ ಅನ್ನೊಂದು ಗೊಂದಲ ಕೂಡ ಅವರಿಗೆ ಕಾಡ್ತಿರೋದ್ರಿಂದ ಈಗ ಹೈಕಮಾಂಡ್ ವಿಚಾರ, ದೆಹಲಿಯ ಭೇಟಿ ವಿಚಾರವನ್ನ ಮಾತಾಡಿದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡಿರೋದು ಒಂದ್ ಕಡೆ
ಆಗುತ್ತೆ. ಮತ್ತೊಂದು ಕಡೆಗೆ ಸುಮಾರು 40 ಜನ ಶಾಸಕರನ್ನ ಸಚಿವರನ್ನ ಕರೆದುಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಪ್ರವೀಣ್ ದೊಡ್ಡಣ್ಣನವರ ಮನೆಯಲ್ಲಿ ಊಟಕ್ಕೆ ಸೇರಿದಂತ ಸಂದರ್ಭದಲ್ಲಿ ಪ್ರತಿ ಬಾರಿ ಬೆಳಗಾವಿಗೆ ಬಂದಾಗ ಊಟಕ್ಕೆ ಸೇರ್ತೇವೆ, ಇದರಲ್ಲಿ ರಾಜಕೀಯ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಖಂಡಿತವಾಗಿಯೂ ರಾಜಕಾರಣಿಗಳು ಸೇರಿದಂತ ಸಂದರ್ಭದಲ್ಲಿ ರಾಜಕಾರಣವನ್ನ ಮಾತಾಡಿರ್ತಾರಾ ಇಲ್ವಾ ಅನ್ನೋದನ್ನ ನೋಡುಗರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಖಂಡಿತವಾಗಿಯೂ ನಿನ್ನೆ ನಡೆದಿರುವಂತಹ ಒಂದು ಡಿನ್ನರ್ ಸಿದ್ದರಾಮಯ್ಯನವರು ಮೊನ್ನೆ ನಡೆಸಿದಂತ ಡಿನ್ನರ್ ಮೀಟಿಂಗ್ಗೆ ಉತ್ತರವನ್ನ ನೀಡುವಂತ ಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ಇಲ್ಲಿ ನಂಬರ್ ಗೇಮ್ ಅನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆ ಆದಂತ ಎಸ್ ಸಿ ಸೋಮಶೇಖರ್ ಅವರು ಕೂಡ ನಿನ್ನೆ ಡಿಸಿಎಂ ರವರ ಡಿನ್ನರ್ ಮೀಟಿಂಗ್ ನಲ್ಲಿ ಇದ್ರು. ಇಲ್ಲಿಗೆ ಯಾರೆಲ್ಲ ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ, ಡಿಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದಾರೆ, ಇಷ್ಟು ಜನರ ಒಂದು ಪರೇಡ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಖಾಸಗಿ ವ್ಯಕ್ತಿಗಳ ಮನೆಗಳಲ್ಲಿ ರೆಸಾರ್ಟ್ಗಳಲ್ಲಿ ಮಾಡ್ತಾ ಇರುವಂತದ್ದು. ಮುಂದೊಂದು ದಿನ ಅಧಿವೇಶನ ಮುಗಿದ ನಂತರ ದೆಹಲಿಯಲ್ಲಿ ನಂಬರ್ಗಳನ್ನ ತೋರಿಸಬೇಕು ಅಂದಾಗ ಯಾರೆಲ್ಲ ತಮ್ಮ ಪರವಾಗಿದ್ದಾರೆ ಅಂತ ತೋರಿಸುವಂತ ಸಹಿ ಸಂಗ್ರಹ ಅಭಿಯಾನ ನಿಂತಿರಬಹುದು. ಆದರೆ ಸಹಿ ಸಂಗ್ರಹ ಅಭಿಯಾನ ಪ್ಯಾರಲಿ ನಡೀತಾ ಇರಬಹುದು. ಇದನ್ನ ಹೊರತುಪಡಿಸಿ ಯಾವ ರೀತಿ ನಂಬರ್ ಗೇಮ್ ಅನ್ನ ತೋರಿಸೋದಕ್ಕೆ ಹೈಕಮಾಂಡ್ ಮುಂದೆ ಸಿದ್ದರಾಗಬೇಕೋ ಆ ಒಂದು ಕೆಲಸವನ್ನು ಡಿಕೆ ಶಿವಕುಮಾರ್ ಅವರ ಬಣ ಮಾಡ್ತಿರುವಂತದ್ದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿರುವಂತದ್ದು. ವಿಧಾನಸಭೆ ಅಧಿವೇಶನ ಮುಗಿಲಿ, ಅಲ್ಲಿವರೆಗೂ ಕೂಡ ವಿಪಕ್ಷಗಳಿಗೆ ನಾವು ಆಹಾರವಾಗೋದು ಬೇಡ, ನಮ್ಮ ಕುರ್ಚಿ ಕಿತ್ತಾಡ ಅವರಿಗೆ ಆಹಾರವಾಗೋದು ಬೇಡ ಅಂತ ನಿರ್ಧಾರವನ್ನು ಮಾಡಿಕೊಂಡಿರುವಂತ ಇಬ್ಬರು ನಾಯಕರು ಯಾರು ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅಷ್ಟು ಮಾತ್ರ. ಆದ್ರೆ ಅವರ ಬಣದಲ್ಲಿರುವಂತಹ ಯಾವ ಸಚಿವ ಶಾಸಕರು ಕೂಡ ಈ ಒಂದು ನಿರ್ಧಾರಕ್ಕೆ ಬದ್ಧರಾಗಿಲ್ಲ ಅನ್ನೋದು ಕಳೆದ 4 ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಅರ್ಥ ಆಗ್ತಿರುವಂತದ್ದು ಒಂದ್ ಕಡೆ ಆಗುತ್ತೆ. 19ನೇ ತಾರೀಕಿನ ನಂತರ ಸೋನಿಯಾ ಗಾಂಧಿರವರು, ರಾಹುಲ್ ಗಾಂಧಿರವರು, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮುಖಾಂತರ ಒಂದಿಷ್ಟು ಸೂಚನೆಗಳನ್ನ ನೀಡುವಂತ ನಿರೀಕ್ಷೆಯನ್ನ ಈಗಾಗಲೇ ನಾವು ಕಾಣ್ತಿರುವಂತದ್ದು. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.